ಡಾಕ್ಟರ್ ಕೆ ಸುಧಾಕರ್ ಶನಿವಾರ ಯಲಹಂಕದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಮ್ಮಿಕೊಂಡಿರುವುದು ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಡುವಿನ ವೈಮನಸ್ಸು ಸ್ಫೋಟಕಕ್ಕೆ ಕಾರಣವಾಗಿದೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಆರ್ ವಿಶ್ವನಾಥ್ ಅವರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರು ಒಪ್ಪಿಕೊಂಡು ನನಗೆ ಅನುಮತಿಯನ್ನ ಕೊಟ್ರೆ ನಾನೇ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ಚುನಾವಣೆಗೆ ನಿಲ್ಲುವೆ ಅಂತ ಶಾಸಕ ವಿಶ್ವನಾಥ್ ಅವರು ಹೇಳಿದ್ದಾರೆ. 2008ರಲ್ಲಿ ನಾನು ಯಲಹಂಕ ಶಾಸಕನಾಗಿದ್ದೇನೆ. ಅಂಚಿನಿಂದ ಪ್ರತಿ ವರ್ಷ ಕೂಡ ಎಲ್ಲರನ್ನ ಸೇರಿಸಿಕೊಂಡು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಆಚರಿಸ್ತಾ ಇದ್ದೇನೆ. ಆದರೆ ಈಗ ನಮ್ಮ ಪಕ್ಷದ ಸಂಸದರೇ ಆದಂತಹ ಡಾಕ್ಟರ್ ಕೆ ಸುಧಾಕರ್ ನಮ್ಮನ್ನ ಹೊರಗಿಟ್ಟು ಕೆಂಪೇಗೌಡರ ಜಯಂತಿಯನ್ನ ಮತ್ತು ವಾಕ್ಥಾನ್ ಮಾಡ್ತಾ ಇದ್ದಾರೆ. ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನನ್ನ ವಿಷಯಕ್ಕೆ ಬಂದ್ರೆ ಸುಧಾಕರ್ ಅವರ ಬುಡಕ್ಕೆ ಕೈ ಹಾಕುವೆ. ಚಿಕ್ಕಬಳ್ಳಾಪುರದಲ್ಲಿಯೇ ಕೆಂಪೇಗೌಡರ ಜಯಂತಿಯನ್ನ ಮಾಡುವೆ. ನಾನು ಕೆಂಪೇಗೌಡರ ಜಯಂತಿಯನ್ನ ಮಾಡ್ತೇವೆ. ಈಗ ಯಾರು ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಸೇರ್ತಾರೋ ನೋಡಿ, ನೀವು ಕೂಡ ಬಂದು ನೋಡಿ. ಯಲಹಂಕದಲ್ಲಿ ಈಗ ಒಕ್ಕಲಿಗ ಸಂಘ ಎಚ್ಚರವಾಗಿದೆ. ರಾಜಕೀಯವಾಗಿ ಕೆಂಪೇಗೌಡರ ಜಯಂತಿ ಮಾಡೋಕೆ ಹೊರಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಇದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಎಸ್ಆರ್ ವಿಶ್ವನಾಥ್ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ನಾಡಪ್ರಭು ಕೆಂಪೇಗೌಡರ ಜಯಂತಿ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅವರು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧಿಸಿದ್ರೆ ಸ್ವಾಗತ. ನಾನು ಯಲಹಂಕದಲ್ಲಿ ನಿಂತು ಅವರನ್ನ ಸೋಲಿಸ್ತೇನೆ. ಯಲಹಂಕದಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತ ಹರಿಹಾಯ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿನ ಬದಲಾವಣೆಗಳ ಕುರಿತು ಚರ್ಚೆಗಳು ಬಹಳ ಸಮಯದಿಂದ ನಡೀತಾ ಇವೆ. ಜೂನ್ 28 ಅಥವಾ 29ರಂದು ಅಥವಾ ಮಳೆಗಾಲದ ಅಧಿವೇಶನದ ನಂತರ ಸಂಪುಟ ಪುನರ್ರಚನೆ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಮಳೆಗಾಲದ ಅಧಿವೇಶನ ಜುಲೈ 21ರಿಂದ ಆಗಸ್ಟ್ 21ರವರೆಗೆ ನಡೆಯಲಿದ್ದು, ಆಗಸ್ಟ್ 21ರ ನಂತರ ಸಂಪುಟ ಪುನರ್ರಚನೆ ಸಾಧ್ಯ. ಇನ್ನು ಉದ್ದಾವಬನ ಹಾಗೂ ಟಿಎಂಸಿಯಿಂದ ಬೇರ್ಪಟ್ಟಂತಹ ಕೆಲ ಸಂಸದರಿಗೆ ಅವಕಾಶ ಸಿಗಬಹುದು. ಉದ್ದಾವಬನದಿಂದ ಬಂದಿರುವಂತಹ ಸಂಜಯ್ ದೀನಾ ಪಾಟೀಲ್ ಅವರಿಗೆ ಸ್ಥಾನ ಸಿಗಬಹುದು. ಏಕನಾಥ್ ಶಿಂದೆ ಅವರ ಪುತ್ರ ಶ್ರೀಕಾಂತ್ ಶಿಂದೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ನೀಡಬಹುದು. ಟಿಎಂಸಿಯಿಂದ ಬಂದಿರುವಂತಹ ಕಾಕೋಲಿ ಘೋಷ್, ಸುದೀಪ್ ಬಂಡೋಪಾಧ್ಯಾಯ ಮತ್ತು ಶತಾಬ್ದಿ ರಾಯ್ ಅವರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಈ ಮೂವರಲ್ಲಿ ಯಾರಾದ್ರೂ ಕೂಡ ಸಂಪುಟವನ್ನ ಸೇರಬಹುದು. ಕೇಂದ್ರ ಸಚಿವ ಮತ್ತು ಯುಪಿ ಬಿಜೆಪಿ ಅಧ್ಯಕ್ಷ ಪಂಕಜ್ ಚೌಧರಿ ಅವರನ್ನ ಸಂಘಟನೆಗೆ ಕಳುಹಿಸಬಹುದು. ಪಂಕಜ್ ಚೌಧರಿ ಬದಲಿಗೆ ಹೊಸ ಸಚಿವರನ್ನ ನೇಮಿಸಬಹುದು. ದೆಹಲಿ ಬಿಜೆಪಿ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಹರ್ಷ ಮೆಹ್ಲೋತ್ರಾ ಅವರನ್ನ ಸಂಘಟನೆಗೆ ಕಳುಹಿಸಬಹುದು. ಹರ್ಷ ಮೆಹ್ಲೋತ್ರಾ ಬದಲಿಗೆ ಹೊಸ ಸಚಿವರನ್ನ ನೇಮಿಸಬಹುದು. ಈ ಎಲ್ಲಾ ಬೆಳವಣಿಗೆ ನಡುವೆ ಸದ್ಯ ಅತ್ಯಂತ ಹೆಚ್ಚು ಚರ್ಚೆಯಾಗ್ತಾ ಇರುವಂತಹ ಹೆಸರು ಅಂದ್ರೆ RBI ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರದ್ದು. ಇವರನ್ನ ದೇಶದ ಮುಂದಿನ ಹಣಕಾಸು ಸಚಿವರನ್ನಾಗಿ ನೇಮಿಸುವಂತಹ ಸಾಧ್ಯತೆಗಳ ಬಗ್ಗೆ ದೊಡ್ಡ ಮಟ್ಟದ ವದಂತಿಗಳು ಹರಿದಾಡ್ತಾ ಇವೆ. ಶಕ್ತಿಕಾಂತ್ ದಾಸ್ ಅವರು ಹಣಕಾಸು ಸಚಿವರಾಗಿ ನೇಮಕಗೊಂಡ್ರೆ ಆ ಅಪರೂಪದ ಸಾಧಕರ ಸಾಲಿಗೆ ಮೂರನೆಯವರಾಗಿ ಸೇರ್ಪಡೆಯಾಗಲಿದ್ದಾರೆ. 2027ರ ಗೋವಾ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿಯನ್ನ ಎದುರಿಸೋಕೆ ಸಮಾನ ಮನಸ್ಕ ರಾಜಕೀಯ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಪಕ್ಷ ಮುಕ್ತ ಮನಸ್ಸನ್ನ ಹೊಂದಿದೆ ಅಂತ ಎಐಸಿಸಿ ಗೋವಾ ಉಸ್ತುವಾರಿ ಮಾಣಿಕ್ ರಾವ್ ಠಾಕ್ರೆ ಅವರು ತಿಳಿಸಿದ್ದಾರೆ. ಗೋವಾ ಕಾಂಗ್ರೆಸ್ ರಾಜಕೀಯ ವ್ಯವಹಾರಗಳ ಸಮಿತಿಯ ಬಳಿಕ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಬಿಜೆಪಿಯನ್ನ ಬಯಸುವಂತಹ ಯಾವುದೇ ಪಕ್ಷದೊಂದಿಗೆ ಮಾತುಕತೆ ನಡೆಸೋಕೆ ಗೋವಾ ಕಾಂಗ್ರೆಸ್ ಅಧ್ಯಕ್ಷ ಗಿರೀಶ್ ಚೋಡ್ನಕರ್ ಅವರಿಗೆ ಅಧಿಕಾರ ನೀಡಲಾಗಿದೆ ಅಂತ ಹೇಳಿದ್ರು. ಈ ಎಲ್ಲಾ ರಾಜಕೀಯ ಪಕ್ಷದೊಂದಿಗೆ ಸಮಾಲೋಚನೆಯನ್ನ ನಡೆಸಿದ ಬಳಿಕ ಬಿಜೆಪಿಯನ್ನ ಎದುರಿಸೋಕೆ ಸಿದ್ಧವಿರುವಂತಹ ಯಾವುದೇ ಪಕ್ಷದೊಂದಿಗೆ ಕೈ ಜೋಡಿಸೋಕೆ ಕಾಂಗ್ರೆಸ್ ಸಿದ್ಧವಾಗಿದೆ. ಆದ್ರೆ ಮೈತ್ರಿ ಸಿದ್ಧಾಂತಗಳು ಮತ್ತು ಸಾಮಾನ್ಯ ಕಾರ್ಯಕ್ರಮದ ಆಧಾರದ ಮೇಲೆ ರೂಪುಗೊಳ್ಳಬೇಕು. ಒಮ್ಮತ ಮೂಡಿದ್ರೆ ಮಾತ್ರ ಚುನಾವಣೆಯನ್ನ ಒಟ್ಟಾಗಿ ಎದುರಿಸೋಕೆ ಸಾಧ್ಯ ಅಂತ ಠಾಕ್ರೆ ಅವರು ಹೇಳಿದ್ದಾರೆ. ಈಗ 2027ರ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈಗ ಗೋವಾದಲ್ಲಿ ಬಿಜೆಪಿಗೆ ಪರ್ಯಾಯ ರಾಜಕೀಯ ವೇದಿಕೆ ನಿರ್ಮಿಸುವ ಉದ್ದೇಶದಿಂದ ಸಮಾನ ಮನಸ್ಕ ಪಕ್ಷಗಳನ್ನ ಒಗ್ಗೂಡಿಸುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಆಡಳಿತಾರೂಢ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡುವಂತಹ ಗುರಿಯೊಂದಿಗೆ ಈಗ ಕಾಂಗ್ರೆಸ್ ಈಗಾಗಲೇ ರಾಜಕೀಯ ಕಾರ್ಯತಂತ್ರವನ್ನ ರೂಪಿಸೋಕೆ ಆರಂಭಿಸಿದ್ದು, ಮೈತ್ರಿ ರಾಜಕಾರಣದ ಸಾಧ್ಯತೆಗಳನ್ನ ಕೂಡ ಈಗ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದಾದ ನಂತರ ಒಂದರಂತೆ ವಿವಿಧ ರಾಜಕೀಯ ಪಕ್ಷಗಳು ಡಿಎಂಕೆ ಜೊತೆಗಿನ ತಮ್ಮ
ಸಂಬಂಧವನ್ನ ಕಳೆದುಕೊಳ್ತಾವೆ. ಇದೀಗ ಏನು ವೈಕೋ ನೇತೃತ್ವದ ಎಂಡಿಎಂಕೆ ಪಕ್ಷ ಈಗ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಜೊತೆಗಿನ ಮೈತ್ರಿಗೆ ಅಂತ್ಯ ಹಾಡಿದೆ. ಶನಿವಾರ ನಡೆದಂತಹ ಏನು ಪಕ್ಷದ ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಭವಿಷ್ಯದ ಚುನಾವಣಾ ಮೈತ್ರಿಗಳ ಬಗ್ಗೆ ಈಗ ಏನು ಚುನಾವಣೆಯ ಸಮಯದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದು ಅಂತ ಸಭೆಯಲ್ಲಿ ಅಂಗೀಕರಿಸಲಾದಂತಹ ನಿರ್ಣಯದಲ್ಲಿ ತಿಳಿಸಲಾಗಿದೆ. ಕಳೆದ 1 ತಿಂಗಳಿನಿಂದ ವೈಕೋ ತಮ್ಮ ಪಕ್ಷವು ಮೈತ್ರಿಕೂಟದಿಂದ ಹೊರಬರುವ ಬಗ್ಗೆ ಹಲವು ಸುಳಿವುಗಳನ್ನ ನೀಡಿದ್ರು. ಆದಾಗ್ಯೂ ಕೂಡ ಮೈತ್ರಿಕೂಟದ ಭಾಗವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದ ಏನು ಎಂಡಿಎಂಕೆ ಅಭ್ಯರ್ಥಿಗಳು ರಾಜೀನಾಮೆ ನೀಡೋಕೆ ನಿರಾಕರಿಸಿದ್ದಾರೆ. ಡಿಎಂಕೆ ಯೊಂದಿಗೆ ಇರೋದಾಗಿ ಒತ್ತಿ ಹೇಳಿದ್ದಾರೆ. ಶಾಸಕರಲ್ಲಿ ಒಬ್ಬರಾದಂತಹ ಏನು ಸಿರ್ಕಾಜಿಯಾ ಸೆಂಥಿಲ್ ಸೆಲ್ವಂ ಪಕ್ಷದ ಸಭೆಯನ್ನ ಬಹಿಷ್ಕರಿಸಿದ್ದು. ಈಗ ಎಂಡಿಎಂಕೆಗೆ ರಾಜೀನಾಮೆಯನ್ನ ನೀಡುವುದಾಗಿ ಘೋಷಿಸಿದ್ದಾರೆ. ಈಗ ಡಿಎಂಕೆಗೆ ಸೇರುವುದಾಗಿ ಕೂಡ ಹೇಳಿದ್ದಾರೆ. ಎಂಡಿಎಂಕೆ ಶಾಸಕ ಮತ್ತು ಪಕ್ಷದ ಉಪ ಪ್ರಧಾನ ಕಾರ್ಯದರ್ಶಿ ಟಿಎಂ ರಾಜೇಂದ್ರನ್ ಕೂಡ ಸ್ಥಾನವನ್ನ ಬಿಟ್ಟು ಕೊಡೋಕೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿದೆ. ಆದ್ರೆ ಈಗ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಮಯದಲ್ಲಿ ಎಂಡಿಎಂಕೆಯ ವಿಶಿಷ್ಟ ಗುರುತನ್ನ ತಡೆಯೋಕೆ ಮತ್ತು ಅದರ 32 ವರ್ಷಗಳ ರಾಜಕೀಯ ಪರಂಪರೆಯನ್ನ ಕಡೆಗಣಿಸೋಕೆ ಮೈತ್ರಿಕೂಟದೊಳಗೆ ಪ್ರಯತ್ನಗಳು ನಡೆದಿವೆ ಅಂತ ಏನು ಶನಿವಾರ ಅಂಗೀಕರಿಸಲಾದಂತಹ ನಿರ್ಣಯದಲ್ಲಿ ಆರೋಪಿಸಲಾಗಿದೆ.